ಅನ್ಯಗ್ರಹ ಜೀವಿಗಳ ಶೋಧದಲ್ಲಿ ಕ್ರಾಂತಿ ನಿರೀಕ್ಷೆ. ಭೂಮಿಯಿಂದಾಚೆಗೆ ಅನ್ಯಗ್ರಹ ಜೀವಿಗಳ ಇರುವಿಕೆಯನ್ನ ಪತ್ತೆ ಹಚ್ಚುವ ಮಹತ್ವಾಕಾಂಕ್ಷೆಯ ಪ್ರಯತ್ನಗಳಿಗೆ ಹೊಸ ದಿಕ್ಕು ಸಿಗುವ ಸಾಧ್ಯತೆ ಇದೆ. ಸ್ವಿಟ್ಜರ್ಲ್ಯಾಂಡ್ನ ETH ಜ್ಯೂರಿ ಸಂಸ್ಥೆಯ ವಿಜ್ಞಾನಿಗಳು ಲೈಫ್ ಅಂದ್ರೆ ಲಾರ್ಜ್ ಇಂಟರ್ಫೆರೋಮೀಟರ್ ಫಾರ್ ಎಕ್ಸ್ಪ್ಲಾನೆಟ್ ಎಂಬ ನೂತನ ಬಾಹ್ಯಾಕಾಶ ದೂರದರ್ಶನದ ಪರಿಕಲ್ಪನೆಯನ್ನ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಈ ದೂರದರ್ಶಕವು ಸೌರವ್ಯೂಹದ ಹೊರಗಿನ ಗ್ರಹಗಳಾದ ಎಕ್ಸ್ಪ್ಲಾನೆಟ್ಗಳ ವಾತಾವರಣದಲ್ಲಿ ಜೀವದ ಅಸ್ತಿತ್ವವನ್ನ ಸೂಚಿಸುವ ಅಂಶಗಳನ್ನ ಪತ್ತೆ ಹಚ್ಚುವ ಅದ್ಭುತ ಸಾಮರ್ಥ್ಯವನ್ನ ಹೊಂದಿದೆ. ಇದು ಅನ್ಯಗ್ರಹ ಜೀವಿಗಳ ಹುಡುಕಾಟದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನ ತರಬಹುದು ಅಂತ ನಿರೀಕ್ಷಿಸಲಾಗಿದೆ. ಏನಿದು ಲೈಫ್ ದೂರದರ್ಶಕ? ಲೈಫ್ ದೂರದರ್ಶಕವು 4 ಪ್ರತ್ಯೇಕ ಬಾಹ್ಯಾಕಾಶ ಕನ್ನಡಿಗಳನ್ನ ಒಳಗೊಂಡಿರುವ ಇಂಟರ್ಫೆರೋಮೀಟರ್ ತಂತ್ರಜ್ಞಾನವನ್ನ ಆಧರಿಸಿದೆ. ಇದು ಎಕ್ಸ್ ಪ್ಲಾನೆಟ್ಗಳ ವಾತಾವರಣದಿಂದ ಹೊರಸೂಸುವ ಅಥವಾ ಹಾದು ಹೋಗುವ ಅತಿ ಸೂಕ್ಷ್ಮ ಅತಿ ಕೆಂಪು ಬೆಳಕನ್ನ ಸೆರೆ ಹಿಡಿದು ವಿಶ್ಲೇಷಿಸುತ್ತೆ. ಈ ವಿಶ್ಲೇಷಣೆಯ ಮೂಲಕ ದೂರದರ್ಶಕವು ಮೀಥೇನ್, ಓಝೋನ್ ಮತ್ತು ನೀರಿನ ಆವಿಯಂತಹ ಜೀವ ಸೂಚಕಗಳನ್ನ ಪತ್ತೆ ಹಚ್ಚುವ ಗುರಿಯನ್ನ ಹೊಂದಿದೆ. ಇಂತಹ ಅನಿಲಗಳ ಉಪಸ್ಥಿತಿಯು ಗ್ರಹವೊಂದರಲ್ಲಿ ಜೀವವಿರುವ ಸಂಭಾವ್ಯತೆಯನ್ನ ಸೂಚಿಸುತ್ತೆ. ETH ಜ್ಯೂರಿಸ್ ವಿಜ್ಞಾನಿಗಳು ಸದ್ಯ ಈ ಪರಿಕಲ್ಪನೆಯ ಕಾರ್ಯಸಾಧ್ಯತೆಯನ್ನ ಅಧ್ಯಯನ ಮಾಡ್ತಾ ಇದ್ದಾರೆ. ಆದ್ರೆ ಇದು ಇನ್ನೂ ಯಾವುದೇ ಪ್ರಮುಖ ಬಾಹ್ಯಾಕಾಶ ಸಂಸ್ಥೆಯಿಂದ ಅಧಿಕೃತವಾಗಿ ಅನುಮೋದನೆಗೊಂಡಿಲ್ಲ. ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಅಂದ್ರೆ JWST ನಂತಹ ಅಸ್ತಿತ್ವದಲ್ಲಿರುವ ಅಥವಾ ಯೋಜಿತ ದೂರದರ್ಶಕಗಳಿಂದ ಹೆಚ್ಚಿನ ಸೂಕ್ಷ್ಮತೆಯನ್ನ ಸಾಧಿಸೋದು ಲೈಫ್ನ ಉದ್ದೇಶವಾಗಿದೆ. ಏಲಿಯನ್ಗಳ ಹುಡುಕಾಟ. ಲೈಫ್ ಯೋಜನೆಯು ಭೂಮಿಯಾಚೆಗಿನ ಜೀವಿಗಳನ್ನ ಅವುಗಳ ಜೀವನವನ್ನ ಹುಡುಕುವ ಏಕೈಕ ಪ್ರಯತ್ನವಲ್ಲ. ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಕೂಡ ಹ್ಯಾಬಿಟಬಲ್ ವರ್ಲ್ಡ್ಸ್ ಅಬ್ಸರ್ವೇಟರಿ ಎಂಬ ಇದೇ ರೀತಿಯ ಯೋಜನೆಯನ್ನ ಹೊಂದಿದ್ದು, ಭವಿಷ್ಯದಲ್ಲಿ ಜೀವಸೂಚಕಗಳನ್ನ ಹುಡುಕುವ ಗುರಿಯೊಂದಿಗೆ ಇದನ್ನ ಉಡಾವಣೆ ಮಾಡುವ ಯೋಜನೆಯಲ್ಲಿದೆ. ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇರುವ ಜೇಮ್ಸ್ ವೆಬ್ ದೂರದರ್ಶಕವು ಎಕ್ಸ್ಪ್ಲಾನೆಟ್ಗಳ ವಾತಾವರಣವನ್ನ ಅಧ್ಯಯನ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ. ವಿಜ್ಞಾನಿಗಳು ಇದರ ದತ್ತಾಂಶವನ್ನ ಬಳಸಿಕೊಂಡು ಗ್ರಹವೊಂದರ ಸೌರವ್ಯೂಹದಲ್ಲಿ ಏಲಿಯನ್ ಚಟುವಟಿಕೆಗಳಿಂದ ಉಂಟಾಗಬಹುದಾದ ಶಾಖದಂತಹ ಅಸಾಮಾನ್ಯ ಸಂಕೇತಗಳನ್ನ ಪತ್ತೆ ಹಚ್ಚುವ ಸಾಧ್ಯತೆಗಳನ್ನ ಪರಿಶೀಲಿಸ್ತಾ ಇದ್ದಾರೆ. ಇಂತಹ ತಂತ್ರಜ್ಞಾನಗಳ ಅಭಿವೃದ್ಧಿಯು ಬ್ರಹ್ಮಾಂಡದಲ್ಲಿ ಜೀವದ ಅಸ್ತಿತ್ವದ ಬಗೆಗಿನ ನಮ್ಮ ತಿಳುವಳಿಕೆಯನ್ನ ವಿಸ್ತರಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಸವಾಲುಗಳು ಮತ್ತು ಭವಿಷ್ಯದ ದೃಷ್ಟಿ. ಲೈಫ್ ದೂರದರ್ಶಕವು ಸದ್ಯಕ್ಕೆ ಕೇವಲ ಪರಿಕಲ್ಪನಾ ಹಂತದಲ್ಲಿದೆ. ಇದರ ಸಂಪೂರ್ಣ ಅನುಷ್ಠಾನಕ್ಕೆ ಅಪಾರ ಪ್ರಮಾಣದ ಹಣಕಾಸು ಮತ್ತು ಅತ್ಯಾಧುನಿಕ ತಾಂತ್ರಿಕ ಸಂಪನ್ಮೂಲಗಳ ಅಗತ್ಯವಿದೆ. ಅಲ್ಲದೆ ಎಕ್ಸ್ ಪ್ಲಾನೆಟ್ಗಳ ಸಂಕೀರ್ಣ ವಾತಾವರಣದ ದತ್ತಾಂಶವನ್ನ ಸರಿಯಾಗಿ ವಿಶ್ಲೇಷಿಸೋದು ಒಂದು ದೊಡ್ಡ ಸವಾಲಾಗಿದೆ. ಆದಾಗ್ಯೂ ಲೈಫ್ ಯೋಜನೆಯು ಯಶಸ್ವಿಯಾದ್ರೆ ಅದು ಅನ್ಯಗ್ರಹ ಜೀವಿಗಳ ಹುಡುಕಾಟದಲ್ಲಿ ಒಂದು ಮಹತ್ವದ ತಿರುವನ್ನ ಪಡೆದುಕೊಳ್ಳುತ್ತೆ. ಇದು ಮಾನವರು ಬ್ರಹ್ಮಾಂಡದಲ್ಲಿ ಒಂಟಿಯಲ್ಲ ಅನ್ನೋದನ್ನ ವೈಜ್ಞಾನಿಕವಾಗಿ ಸಾಬೀತುಪಡಿಸುವ ಸಾಧ್ಯತೆಯನ್ನ ತೆರೆಯಬಹುದು ಅಂತ ಹೇಳಲಾಗಿದೆ.